ಈ ಬಳಿಕ ಇನ್ನೊಂದು ಉದಾಹರಣೆ. ಸೀತಾದೇವಿ ಮಹಾನ್ ಪತಿವ್ರತ, ಸಾಲಿನೊಳಗೆ ಅತ್ಯಂತ ದೇವತೆ ಅಂತ ಆಕಿನ ಕರಿತಾ ಇದ್ದರು. 7 ತಿಂಗಳ ಬಸ್ರಿಯಾಗಿದ್ದಾಗ ರಾಮಪ್ರಭು ಆಕಿನನ್ನು ರಥದೊಳಗೆ ಕೂಡಿಸಿ ಲಕ್ಷ್ಮಣನ ಸಮೇತವಾಗಿ 7 ತಿಂಗಳ ಬಸ್ರಿದ್ದಂಥ ಹೆಂಡತಿಗೆ ಅರಣ್ಯಕ್ಕೆ ಕಳಿಸ್ದ. ಹೌದಾ? ಯಾಕೆ ಈ ಪ್ರಸಂಗ ಬತ್ತಕಿಗೆ ಅಂದರೆ ಒಂದು ಕತೆ ಹೇಳ್ತೀನಿ ನಿಮಗೆ. ಆಕಿಂತವ್ರ ಮನೆ ನಿನ್ನೆ ಹೇಳಿ ನಿಮ್ಮ ಮಿತಿಲ. ಜನಕ ಪುತ್ರಿ ಸೀತೆಯು 19 ವಯಸ್ಸಿನಕ್ಕಿದ್ದಾಗ ಗೆಳತಿಯರನ್ನು ತಗೊಂಡು ವನವಿಹಾರಕ್ಕಂತ ಹೋಗಿದ್ಲಂತ್ರಿ. ವನವಿಹಾರ ಅಂದರೆ ಅರಣ್ಯದೊಳಗೆ ಬೆಳೆದಂಥ ಸುಂದರ ಸುಂದರ ಗಿಡಗಳು, ಸುವಾಸನೆ ಬೀರುವಂಥ ಹೂವಿನ ವೃಕ್ಷಗಳು, ಅಲ್ಲಲ್ಲಿ ಹರಿಯುವಂಥ ನೀರುಗಳು, ಹಚ್ಚು ಹಸಿರಾದಂಥ ಕರಿಕೆ ಹುಲ್ಲುಗಳು, ಜಿಗದಾಡುವ ಮೊಲ ಚಿಗರಿಗಳು, ಕುಣಿಯುತ್ತಿರುವ ಗರಿಬಿಚ್ಚಿ ನವಿಲುಗಳು, ಈ ಸೃಷ್ಟಿಯ ಸೊಬಗನ್ನು ನೋಡ್ತಾ ಹೋಗ್ತಾ ಇದ್ಲು. ಒಂದು ಮಾವಿನ ಮರದ ಅಡಿಯಲ್ಲಿ ತಂಪು ಗಾಳಿಯನ್ನು ಬೀಸ್ತಾ ಇತ್ತು. ಗೆಳತಿಯರನ್ನು ಕರ್ಕೊಂಡು ಅಲ್ಲಿ ಕೂತ್ಕೊಂಡಿದ್ಲಂತ. ಕೂತಂಥ ಸಮಯದಲ್ಲಿ ಒಬ್ರಿಗೊಬ್ಬರು ಹರಟೆ ಮಾಡಿ ಕೂತಿದ್ರು. ಆ ಮರದೊಳಗೆ ಒಂದು ಗಂಡು ಗಿಣಿ ಒಂದು ಹೆಣ್ಣು ಗಿಣಿ ಎರಡೂ ಕೂತ್ಕೊಂಡು ಮಾತಾಡ್ಕತ್ತಿಯುವುದು. ಏನಂತ? ಗಂಡು ಗಿಣಿ ಹೆಣ್ಣು ಗಿಣಿಗೆ ಹೇಳ್ತಿತ್ತಂತ. ಏನು ನೋಡೋ, ಅಯೋಧ್ಯಾಪತಿಯಾದಂಥ ದಶರಥನ ಪುತ್ರ ರಾಮ ವಿಷ್ಣು ಅವತಾರ ನಾರಾಯಣ ಅವತಾರ ಜನಿಸಿ ಬರುತ್ತಾನೆ. ಜನಕ ಮಹಾರಾಜ ತನ್ನ ಮಗಳ ಸೀತೆಯ ಸಂಯವರ ಇಡುತ್ತಾನೆ. ಬಾಣ ಯಾವ ಎತ್ತನ ಅವನಿಗೆ ಮಗಳು ಕೊಡ್ತೀನಿ ಅಂತ ಆತ ಎಲ್ಲ ಕಡೆನೂ ಕೂಡ ಜಾಹಿರು ಮಾಡಿರ್ತಾನೆ. ಆವಾಗ ವಿಶ್ವಾಮಿತ್ರ ಮಹಾಮುನಿಗಳ ಯಜ್ಞ ರಕ್ಷಣೆಗಾಗಿ ರಾಮಲಕ್ಷ್ಮಣರನ್ನು ಆ ವಿಶ್ವಾಮಿತ್ರ ಮುನಿ ಕರ್ಕೊಂಡು ತನ್ನ ಆಶ್ರಮಕ್ಕೆ ತಂದಿದ್ದಾನೆ. ಸಂಯವರದ ಸುದ್ದಿಯನ್ನು ಕೇಳಿ ವಿಶ್ವಾಮಿತ್ರನ ಜೊತೆಯಲ್ಲಿ ರಾಮ ಬಂದು ಬಾಣ ಎತ್ತಿ ಸೀತೆಯನ್ನು ಮದುವೆಯಾಗಿ ಅಯೋಧ್ಯಕ್ಕೆ ಒಯ್ತಾನ. ಅಯೋಧ್ಯ ಪಟ್ಟಣದಲ್ಲಿ ಪಟ್ಟಾಭಿಷೇಕದ ದಿನದಂದು 14 ವರ್ಷ ವನವಾಸಕ್ಕೆ ಹೋಗ್ತಾನ. ಹಿಂಗೆ ಗಿಣಿ ಹೇಳಾಕತ್ತತ್ರಿ. ಈಕೆ ತೆಳಗೆ ಕೂತಾಳ. ಯಾರು? ಸೀತೆಯು. ನೋಡಿ ಆಶ್ಚರ್ಯ ಆದ್ಲಿಕ್ಕೆ. ಮದುವೆಯಾಗಿಲ್ಲ, ಸಂಯವರ ಇಲ್ಲ, ಮುಂದಿನ ಭವಿಷ್ಯ ಹೇಳ್ತದಲ್ಲ ಈ ಗಿಣಿ ಅಂಥೇಳಿ ಸ್ವಲ್ಪ ಒಬ್ಬಕಿ ಗೆಳತಿ ಸೊನ್ನೆ ಮಾಡಿದ್ಲು. ಜಾಲಗಾರನ ಕರ್ಕೊಂಡು ಬಾ, ಪಕ್ಷಿಗಳನ್ನು ಹಿಡಿಯವನ ಕರ್ಕೊಂಡು ಬಾ ಅಂತೇಳಿ ಹಿಡಿ ಕಳಿಸಿದ್ಲು. ಅವ ಬಲಿ ತಗೊಂಡು ಬಂದ. ಬಲಿ ಬೀಸಿ ಅವೆರಡೂ ಗಿಣಿಗಳನ್ನು ಹಿಡಿದು ಪಕ್ಕಾ ಈ ಕಥೆ ಕೇಳಬೇಕಂತ ಸೀತೆಯು ಹೊಂಚು ಮಾಡಿ ಆ ಗಿಣಿಗಳನ್ನು ಹಿಡಿಯಾಕ ಬಲಿ ಒಗಸಿದ್ಲು. ಆದ್ರೆ ಹೆಣ್ಣು ಗಿಣಿ ಸಿಕ್ತು, ಗಂಡು ಗಿಣಿ ಉಚ್ಕೊಂಡು ಹೋಗ್ಬಿಡ್ತು. ಇದನ್ನ ಮನೆಗೆ ತಗೊಂಡು ಬಂದಳು. ಅರಮನೆಯೊಳಗೆ ಬಂಗಾರದ ಪಂಜರ, ಅದರಲ್ಲಿ ಹೆಣ್ಣು ಗಿಣಿಯನ್ನಿಟ್ಟು ಅನಂತ ಹಣ್ಣುಗಳು ಕೊಟ್ಟು ಗಿಣಿಗೆ ಹೇಳಕತ್ಲಿಕ್ಕೆ. ಅಲ್ಲೇನೋ ಹೇಳ್ತಿದ್ರಲ್ಲ ಮಾವಿನ ಗಿಡದಾಗ, ಆ ಕತೆ ನನಗೆ ಹೇಳುವಂತ. ಹೆಣ್ಣು ಗಿಣಿ ಹೇಳ್ತಂತ, ಅಮ್ಮ ತಾಯಿ ನನಗೆ ಆ ಕತೆ ಗುರುತಿಲ್ಲ, ನನ್ನ ಗಂಡ ಹೇಳ್ತಿದ್ದ, ನಾನು ಕೇಳ್ತಾ ಇದ್ದೆ, ಹಂಗಾರೆ ನಿನ್ನ ಗಂಡಗೆ ಬಾ ಅಂತ ಹೇಳು. ಅವಾಗ ಹೆಣ್ಣಿಗಿಣಿ ಹೇಳ್ತು, ಇಲ್ಲ ತಾಯಿ, ನಾವು ಸ್ವತಂತ್ರ ಪಕ್ಷಿಗಳು, ನಾವು ಬಂಧನದಲ್ಲಿ ಇರ್ತಕ್ಕಂಥವರಲ್ಲ. ಏನೋ ನಾನು ಮರುವಿಗೆ ಬಿದ್ದು ನಿಮ್ಮ ಕೈಯೊಳಗೆ ಸಿಕ್ಕೊಂಡೆ, ನನ್ನ ಗಂಡ ಬರೋದಿಲ್ಲ ಅಂತಂದ ಕೂಡಲೇ ಸೀತಾ ಅಂದ್ಲಂತ, ಅವ ಬಂದು ಆ ರಾಮನ ಕತೆ ಹೇಳ ತನಕ ನಿನಗೆ ಬಲಿಯಾಗಿಂದು ಪಂಜಾರದಾಗಿಂದು ಬಿಡುವುದಿಲ್ಲ. ಹಿಂಸಾ ಮಾಡಕತ್ಲಲ್ಲ. ಆ ಗಿಣಿ ಹೇಳ್ತಂತ, ತಾಯಿ ನನ್ನ ಹೊಟ್ಯಾಗ ತತ್ತಿ ಅದವನ ಗರ್ಭವತಿ ಇದ್ದೀನಿ, ನನಗೆ ಗಂಡನ ಕಡೆ ನನ್ನ ಮನಸ್ಸು ವಿರಹ, ನನ್ನನ್ನು ಇಲ್ಲಿ ಬಂಧನ ಮಾಡಬೇಡ, ನನ್ನ ಮನಸ್ಸಿಗೆ ತಾಪ ಆಗ್ತದೆ ಅಂತಂದಾಗ, ಛೇ ಅವ ನಿನ್ನ ಗಂಡ ಬರೋ ತನಕ ಬಿಡೋದಿಲ್ಲ ಅಂತಂದ ಕೂಡಲೇ ಗಿಣಿ ಹೇಳ್ತಂತ, ನನ್ನ ಗಂಡ ಬರುವುದಿಲ್ಲ, ಅವ ಸಿಗುವುದಿಲ್ಲ, ನೀ ನನ್ನ ಪತಿನ ಅಗಲಿಸಿದಿ ಅಂದರೆ ನಾನು ಬದುಕುವುದಿಲ್ಲ, ನಾ ಸಾಯ್ತೀನಿ. ಆ ಬಳಿಕ ಸಾಯುವ ಮುನ್ನ ಗಿಣಿ ಹೇಳ್ತಂತ, ನಾನು ಗರ್ಭವತಿದ್ದಾಗ ನನ್ನ ಗಂಡನ ಅಗಲಿಸಿ ನನಗೆ ಕಣ್ಣೀರು ಹಾಕಿಸಿದಿ, ನೀನು ಕೂಡ ತುಂಬ ಗರ್ಭವತಿದ್ದಾಗ ನೀನು ಗಂಡನ ಅಗಲಿ ಅರಣ್ಯಕ್ಕೆ ಹೋಗಬೇಕಂತ ಶಾಪ ಕೊಡ್ತಂತ.
ಆ ಶಾಪಕ್ಕಾಗಿ ಸೀತೆ ಅರಣ್ಯಕ್ಕೆ ಹೋಗ್ಬೇಕಾಗಿತ್ತು. ಆ ಬಳಿಕೆಯನ್ನು ಗಂಡಗಿಣಿ ಆಗಲಿ ಹೋಗಿತ್ತು ನೋಡ್ರಿ. ಆ ಗಂಡಗಿಣಿ ಏನಾಗಿತ್ತು ಅಂತಂದ್ರೆ ಅಯೋಧ್ಯ ನಗರದಲ್ಲಿ ಅಗಸನಾಗಿ ಹುಟ್ಟಿತ್ತು. ಅಗಸನಾಗಿ ಹುಟ್ಟಿತ್ತು. ಆ ಅಗಸನ ಮಾತು ಕೇಳಿನ ರಾಮ ತನ್ನ ಹೆಂಡತಿನ ಅರಣ್ಯಕ್ಕೆ ತಳಿದ. ನಾ ಯಾವುದೋ ಒಂದು ಪದ್ಯದೊಳಗೆ ಹಾಡಿನಿ, ಕೇಳಿರ್ಬೇಕು, ನೀವೆಲ್ಲ ಕೇಳಿರ್ಬೇಕು. ಬಾಳಿವೆಲ್ಲ ಹಾಡುಗಳು ಅದು ಭೂಪ ಬಾರಸಪ್ಪ ಸ್ವಲ್ಪ. ಒಂದು ಎರಡು ಯಾವುದು ಬೇಸ ನಡೀತದೆ. ಪ್ರವಚನದಾಗ ಒಂದೇ ಎರಡೇ ಹಾಡ್ಬೇಕು. ಈಗ ಡೊಳ್ನಾಗ 4-5 ಹಾಡಕ್ಕೆ ಬರುತ್ತದೆ. ಅದು ಬಯಲು ವಿದ್ಯೆ. ಓ ಅಜ್ಞಾನ ಅಡಗಿಸಿ ಜ್ಞಾನಾಮೃತ ಕುಡಿಸಿದಿ ಅಂಥಾದೋ ಗುರುವೇ ನಿನ್ನ ಮಹಿಮಾ. ನನಗೇನ ಗುರುತನಾ ಹುಮ್ಮ. ಓ ಅಜ್ಞಾನ ಅಡಗಿಸಿ ಜ್ಞಾನಾಮೃತ ಕುಡಿಸಿದಿ ಅಂಥಾದೋ ಗುರುವೇ ನಿನ್ನ ಮಹಿಮಾ. ನನಗೇನ ಗುರುತನಾ ಹುಮ್ಮ. ಬ್ಯಾಸ್ರಿಲ್ದೆ ತಿರುಗಿ ಬಂದಿದೆ 84 ಲಕ್ಷ ಜನ್ಮ. ಪಶು ಪಕ್ಷಿಯಾಗಿ ಬಂದಿದೆ ಹಿಂದೆ ಮಾಡಿದ ಕರ್ಮ. ಇನ್ನರ್ಯ ಮಾಡುವುದು ಕಲಿಯೋ ಪರೋಪಕಾರ ದಾನ ಧರ್ಮ. ಇನ್ನರ್ಯ ಮಾಡುವುದು ಕಲಿಯೋ ಪರೋಪಕಾರ ದಾನ ಧರ್ಮ. ನಮ್ಮ ನಿಮ್ಮ ಹಣಿ ಬರಬರ್ಯವಹಾನ ಬ್ರಹ್ಮ. ನನಗೇನ ಗುರುತನಾ ಹುಮ್ಮ. ಸತಿಪತಿ ಸಂಸಾರ ಮಾಡ್ತೀರಿ ಮನೆಯಾಗ ಬೇಕೋ ವರ್ಮ. 5 ಮಂದಿ ಪಾಂಡವರಾಗಿ ಹೋಗ್ಯಾರಣ್ಣ ತಮ್ಮ. ನಸ್ಕಿಲ ಎಂದು ದ್ರೌಪದಿ ದೇವಿದು ಕಾಲ ಬೀಳ್ತಿದ್ದ ಧರ್ಮ. ನಸ್ಕಿಲ ಎಂದು ದ್ರೌಪದಿ ದೇವಿದು ಕಾಲ ಬೀಳ್ತಿದ್ದ ಧರ್ಮ. ಒಂದ್ ದಿವಸ ನೋಡ್ಯಾನ ಎದ್ದು ಭೀಮ. ನನಗೇನ ಗುರುತನಾ ಹುಮ್ಮ. ಅಗಸ ತನ್ನ ಮಡದಿಗೆ ಬಿಟ್ಟ, ಅವರಲ್ಲಿ ಬಂದಿತು ಗೋಮ.
ಅಗಸ ತನ್ನ ಮಡದಿಗೆ ಬಿಟ್ಟ ಅವರಲ್ಲಿ ಬಂದಿತು ಗೋಮ ಊರ ಹಿರಿಯರು ಹೇಳಿದ್ರ ಅಗಸ ಬಿಡಲಿಲ್ಲ ತನ್ನ ಅಗಸ ತನ್ನ ಮಡದಿಗೆ ಬಿಟ್ಟ ಅವರಲ್ಲಿ ಬಂದಿತು ಗೋಮ ಊರ ಹಿರಿಯರು ಹೇಳಿದ್ರ ಅಗಸ ಬಿಡಲಿಲ್ಲ ತನ್ನ ಅಮ್ಮ ಬಿಟ್ಟ ಹೆಡತಿನ ಅಳಲಾಕ ರಾಮನಲ್ಲೋ ತಮ್ಮ ನಾ ಬಿಟ್ಟ ಹೆಡತಿನ ಅಳಲಾಕ ರಾಮನಲ್ಲೋ ತಮ್ಮ ಅಗಸನ ಮಾತ್ ಕೇಳಿ ಸೀತಗ ಬಿಟ್ಟು ರಾಮ ನನಗೇನ ಗುರುತನ ಉಮ್ಮ ಬಂದ್ ಮಾಡೋದು ಭಕ್ತಿಗಾಗಿ ಭಕ್ತರ ಮನೆಗೆ ಬಂದಾನ ಪರಮಾತ್ಮ ತ್ರಿನೇತ್ರ ತ್ರಿಶೂಲ ಸುತ್ತಿದ ಹುಲಿ ಚರ್ಮ ಪಾರ್ವತಿ ನೋಡಿ ಭಸ್ಮಾಸುರಗ ನೆತ್ತಿಗೇರಿತು ಕಾಮ ಪಾರ್ವತಿ ನೋಡಿ ಭಸ್ಮಾಸುರಗ ನೆತ್ತಿಗೇರಿತು ಕಾಮ ಮೋಹಿನಿಯಾಗಿ ಮಾಡಿದ ಸೋಟು ಭಸ್ಮ ನನಗೇನ ಗುರುತನ ಉಮ್ಮ ನನಗೇನ ಗುರುತನ ಉಮ್ಮ ಓಡಿಸ್ಬೇಡ್ರಿ ಸಿದ್ಧಲಿಂಗ ಜನಿಸಿ ಬಂದ ಕಕ್ಕಳ ಮೇಲೆ ಅವನ ಗ್ರಾಮ ಲಜ್ಜಣ ಸಿದ್ಧಲಿಂಗ ಜನಿಸಿ ಬಂದ ಕಕ್ಕಳ ಮೇಲೆ ಅವನ ಗ್ರಾಮ 12 ವರ್ಷ ಕಲ್ಲೂರು ಸಿದ್ಧನ ಭಕ್ತಿ ಮಾಡಳ ನಾಗಮ್ಮ ಗುರು ಶಂಕರಲಿಂಗನ ಸೇವಾದೊಳಗ ತೊಳೆದ ನವನ ಘಾಮ ಗುರು ಶಂಕರಲಿಂಗನ ಸೇವಾದೊಳಗ ತೊಳೆದ ನವನ ಘಾಮ ಗುರು ತೋರಿಸಿ ಬಿಟ್ಟನ 4 ಧಾಮ ನನಗೇನ ಗುರುತನ ಉಮ್ಮ ಓ ಜ್ಞಾನ ಅಡಗಿಸಿ ಜ್ಞಾನಾಮೃತ ಕುಡಿಸಿದಿ ಎಂಥದೋ ಗುರುವೇ ನಿನ್ನ ಮಹಿಮಾ ನನಗೇನ ಗುರುತನ ಉಮ್ಮ ಓ ಸತಿಯಳೆ ಶ್ರೇಷ್ಠಳೋ ಪತಿವರ್ತ ಮುಕ್ತಿಗೆ ಸಾಧನವೋ ಪತಿವರ್ತ ಮುಕ್ತಿಗೆ ಸಾಧನವೋ ಪತಿವರ್ತ ಮುಕ್ತಿಗೆ ಸಾಧನವೋ ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಬಸವೇಶ್ವರ ಮಹಾರಾಜ ಕಿ ಶ್ರೀ ದೇವರಾಯ ಮುತ್ಯ ಮಹಾರಾಜ ಕಿ ಜಯ. ಹೀಗೆ ತಾಯಿ ತಂದೆಗಳೇ, ಸೀತೆಯು
ತುಂಬ ಗರ್ಭವತಿ ಇದ್ದಾಗ ಅರಣ್ಯಕ್ಕೆ ತಳ್ಳಲಿಕ್ಕೆ ಆಕೆ ಮಾಡಿದ ಹಿಂದಿನ ಜನ್ಮದ ಪಾಪವೇ ಸಾಕ್ಷಿ. ಅದಕ್ಕಾಗಿ ನಮ್ಮವ್ರು ಹೇಳ್ತಾರೆ, ಕೊಲ್ಲಬೇಡ, ಕೊಲ್ಲಬೇಡಪ್ಪ.